नमस्कार. ನಾ ಸುರೇಶ್ ಕಾಂಬ್ಳೆ, ಗ್ರಾಮ ಶೆಡ್ಬಾಳ್, ತಾಲೂಕು ಅಥಣಿ, ಡಿಸ್ಟ್ರಿಕ್ಟ್ ಬೆಳಗಾಂ. ನಂದು 2004 ಹಿಡಿದು ನಾ ಈ ಅಗ್ರಿಕಲ್ಚರ್ದಾಗ ಫೀಲ್ಡ್ದಾಗ ಅದೀನಿ. ನಾ ಫಸ್ಟ್ ಪೈಲೆ ಗ್ರೀನ್ ಅರ್ತ್ ಬಯೋಟೆಕ್ನಾಲಜೀಸ್ ಬೆಂಗಳೂರದ್ದು ಕಂಪ್ನಿ ಇತ್ತು. ಆ ಕಂಪ್ನಿಯವ್ರಿಗೆ ಮಾರ್ಕೆಟಿಂಗ್ ಕೆಲಸ ಮಾಡ್ತೀನಿ. ಆ ಟೈಮ್ದಾಗ ನಂಗೆ 2,000 ರೂಪಾಯಿ ಪಗಾರ ಇತ್ತು. ನನ್ನ ಜಮೀನದು 1 ಗುಂಟೆ ಜಮೀನು ಇದ್ದಿದ್ದಿಲ್ಲ. ಆಮೇಲೆ ನಾ ಒಂದು 2-3 ತಿಂಗಳು ಮಾರ್ಕೆಟಿಂಗ್ ಕೆಲಸ ಮಾಡಿ ಆಮೇಲೆ ಬಾಡ್ಗಿಲೇ ನಾ ಇಲ್ಲಿ ಕಾಗವಾಡದಾಗ 1 ಗುಂಟೆ ಜಾಗದಾಗ ನರ್ಸರಿ ಸ್ಟಾರ್ಟ್ ಮಾಡಿ. ಆ ನರ್ಸರಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನನಗೊಂದು 3 ತಿಂಗಳ ಬಿಸ್ನೆಸ್ ಏನೂ ಆಗಿಲ್ಲ. ನರ್ಸರಿದಾಗ ನನ್ನ ಪ್ಲ್ಯಾಂಟ್ಸ್ ಕಪ್ಸ್ತಿದ್ದಿಲ್ಲ. ಆಯ್ತು, ನಾ 3 ತಿಂಗಳಾಗ ನಾನು ರೈತರಿಗೆ ಆ ಬೆಳೆದಿಂದ ಏನು ಬೆನಿಫಿಟ್ ಆಗ್ತೈತಿ, ಆವಾಗ ನಾ ಬಾಳೆಕಾಯಿ ಅಗಿ ಭಾಳ ಮಾರ್ತಿದ್ವಿ. ಅದರಿಂದ ರೈತರಿಗೆ ಬಾಳೆಕಾಯಿ ಅಗಿ ತೊಗೋಣ ಏನು ಬೆನಿಫಿಟ್ ಆಗ್ತೈತಿ, ಅದು ಹೊಲ್ದಾಗ ಹೋಗಿ ನಾವು ಅದ್ರದ್ದು ಡೆಮೋ ತೊಗೊಂಡು ಆ ಮಾಹಿತಿ ಹೇಳ್ತಿದ್ದೀನಿ. ನಮ್ಮ ನರ್ಸರಿ ಗ್ರೋತ್ ಪೈಲೆ ವರ್ಷ ನಮ್ಗೆ ಸೀಸನ್ದಾಗ ನಮ್ಗೆ ಅಗಿ ಭಾಳ ಹೋಗಿಲ್ಲ. ನೆಕ್ಸ್ಟ್ 2-3 ವರ್ಷಲೇ ನಂದು ಸೀಸನ್ನ ಚಾಲೂ ಆಯಿತು. ಈಗದ ಇರೋದು ಕಬ್ಬಿನ ಸಮಸ್ಯೆ ಅಂದ್ರೆ ಕಸದ ಸಮಸ್ಯೆ ಭಾಳ ಐತಿ. ಮಾರ್ಕೆಟ್ದಾಗ ಕೆಲವೊಂದು ಔಷಧ ಅದಾವು, ಖರೆ ನಮಗೆ ಏನಾಗ್ಲತ್ತೈತಿ ಆ ಔಷಧದಿಂದ ಅಷ್ಟು ನಮಗೆ ಸಾಕಷ್ಟು ಹಿಂಗೆ ರಿಸಲ್ಟ್ ಬರೋಂಗಿಲ್ಲ. ಈಗ ನಮ್ಗೆ ಕಬ್ಬಿನಾಗ ಇರೋದು ಕಸದ ಸಮಸ್ಯೆ ಅಂದ್ರೆ ಗೋಳಿ, ಕನ್ನಿ ಮತ್ತು ಸಿಂಪೆನ ಹುಲ್ಲ. ಈ ಕಸಕ್ಕೆ ನಾವು ಔಷಧ ಎಟ್ಟು ಭೀ ಮಾರ್ಕೆಟ್ದಾಗ ಹೊಡೆದ್ರೆ ಭೀ ಅದು ಮತ್ತೆ ಹೊಟ್ಟೆ ಬರ್ತೈತಿ. ಅದರಿಂದ ನಮಗೆ ಇಲ್ಡ್ದಾಗ ಭೀ ಪ್ರಾಬ್ಲಮ್ ಬರ್ತೈತಿ. ಆಮ್ಯಾಗ ನಮ್ಗೆ ಒಂದು BASF ಕಂಪ್ನಿದ ಒಂದು ಪ್ರತಿನಿಧಿ ಗಂಟೆ ಬಿದ್ದರು. ಅವ್ರು ನಮ್ಗೆ ಹೊಸ ವೆಸ್ನಿಟ್ ಕಂಪ್ಲೀಟ್ ಇದು ಕಬ್ಬಿನಾಗ ಕಸದ ಔಷಧ ವೆಸ್ನಿಟ್ ಕಂಪ್ಲೀಟ್ ಯೂಸ್ ಮಾಡೋ ಸಲುವಾಗಿ ನಮ್ಗೆ ಅವರು ಒಂದು ರೆಫರೆನ್ಸ್ ಮಾಡ್ರು. ಅದರಿಂದ ಆ ಟೈಮ್ದಾಗ ನಾವು ನಮ್ಮ 10 ಗುಂಟೆ ಪ್ಲಾಟ್ನಾಗ ವೆಸ್ನಿಟ್ ಕಂಪ್ಲೀಟ್ ಯೂಸ್ ಮಾಡಿದ್ವಿ. 1 ಎಕರೆಗೆ 1200 ಮಿಲಿ. ಈ ಲೆಕ್ಕದಾಗ 10 ಗುಂಟೆಗೆ ನಾ ವೆಸ್ನಿಟ್ ಕಂಪ್ಲೀಟ್ ಯೂಸ್ ಮಾಡಿದಾಗ 5ನೇ ದಿವಸನಾಗ ಕಸ ಸಾಯ್ಲಕ್ಕೆ ಚಾಲು ಆಯಿತು. 10 ದಿವಸ ತನಕ ಕಸ ಎಲ್ಲ ಸಾಯ್ತು. 30 ದಿವಸ ಆಗೋ ತನಕ ಅಂದ್ರೆ ಯಾವುದೂ ಕಸ ಹುಟ್ಟಿಲ್ಲ. ವೆಸ್ನಿಟ್ ಕಂಪ್ಲೀಟ್ ಮತ್ತೊಂದು ಬೆನಿಫಿಟ್ ಅಂದರೆ ಏನೈತಿ, ಇದು ಆಲ್ರೆಡಿ ರೆಡಿಮಿಕ್ಸ್ ಪ್ರಾಡಕ್ಟ್ ಐತಿ. ಇದರದಾಗ ಬೇರೆ ಔಷಧ ಯಾವ್ದು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಯೂಸ್ ಮಾಡ್ಲಿಕ್ಕೆ ಈಸಿ ಐತಿ. ಈಗ ನಾವು 10 ವರ್ಷ ಹಿಂದೆ 30-40 ಟನ್ ತನಕ ನಮ್ದು ಆ್ಯಾವ್ರೇಜ್ ಬರ್ತಿತ್ತು. ಅವಾಗ ಏನು ಟೆಕ್ನಾಲಜಿ ಇದ್ದಿದ್ದಿಲ್ಲ. ಈಗ ನಾವು 100 ಟನ್ ತನಕ ಹೊಸ ಟೆಕ್ನಾಲಜಿದಿಂದ ಬೆಳಿಬೋದು. ನಾ BASF ಕಂಪ್ನಿದ ಆಭಾರ. ಅವರ ವೆಸ್ನಿಟ್ ಕಂಪ್ಲೀಟ್ ಇದು ಏನು ಒಂದು ಚೆನ್ನಾಗಿ ಪ್ರಾಡಕ್ಟ್ ಅವರು ಮಾರ್ಕೆಟ್ನಾಗ ತಂದಾರು. ಆ ಪ್ರಾಡಕ್ಟ್ದಿಂದ ನಮ್ಮ 10 ಗುಂಟೆದಾಗ ನಾ ಫಸ್ಟ್ ಯೂಸ್ ಮಾಡಿ ಅದ್ರ ನಂಗೆ ರಿಸಲ್ಟ್ 1 ನಂಬರ್ ಬಂದೈತಿ. ಅದರದಿಂದ ನಾ ನೆಕ್ಸ್ಟ್ ಇಯರ್ ಅದು 10-15 ಎಕರೆ ನಮ್ದು ಎಷ್ಟು ಜಮೀನು ಐತಿ ಆ ಜಮೀನ್ದಾಗ ನಾವೆಲ್ಲ ಅದು ಯೂಸ್ ಮಾಡೋರಿದ್ದೀವಿ. ನಂದು ಅದರದಿಂದ ಆ ಕಬ್ಬಿಂದ ಬೆಳವಣಿಗೆ ಮತ್ತು ಲಾಂಗ್ ಡ್ಯೂರೇಷನ್ ತನಕ ಅದು ಕಸ ನಾಟಂಗಿಲ್ಲ. ಮತ್ತು ರೈತರ ಬಾಂಧವರಿಗೆ ನನಗೊಂದು ವಿನಂತಿ ಐತಿ, ಎಲ್ಲರೂ ನೀವು ಇದು ಯೂಸ ಮಾಡಿರಿ ಮತ್ತು ಇದ್ರ ನಿಮ್ಮ ಲಾಭ ತೊಗೋರಿ. ಎಲ್ಲ ರೈತರ ಬಾಂಧವರಿಗೆ ನಾನು ಒಂದು ವಿನಂತಿ ಐತಿ ಕಿ ನೀವು ಇದೆಲ್ಲರೂ ವೆಸ್ನಿಟ್ ಕಂಪ್ಲೀಟ್ ಯೂಸ್ ಮಾಡಿರಿ. BASF. We create chemistry.